ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೇನೆ. ಸತ್ಯದರ್ಶನದ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಸತ್ಯದ ಹೊರಕೋಣೆ, ಸತ್ಯದ ಒಳಕೋಣೆ. ಏನು ಸತ್ಯದ ಹೊರಕೋಣೆ ಅಥವಾ ಒಳಕೋಣೆ ಅಂದರೆ? ಸತ್ಯ ಅಂದರೆ ಪ್ರೆಸೆಂಟಲ್ಲಿ ಔಟರ್ ಪ್ರೆಸೆಂಟಲ್ಲಿ ನಮ್ಗೇನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯೋ ಈ ಹೊರ ಸತ್ಯ, ಆ ಹೊರ ಸತ್ಯನ DVG ಅವರು ಹೊರಕೋಣೆಯ ತೋರಿಕೆಯನ್ನು ಮೋಸ ಹೋಗದಿರು ಮನವೇ, ಅಂದರೆ ಈ ಔಟರ್ ಪ್ರೆಸೆಂಟೇ ಸತ್ಯ ಅಂತ ನಂಬೇಡ, ಒಳಕೋಣೆಯ ಬೆಳಕನ್ನು ಕಾಣು, ಸತ್ಯವು ನೆಲೆಸಿಹುದು ಅಂತ DVG ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅಂತರ ಅರ್ಥ ಇಷ್ಟೇ, ಇರೋದು ಸತ್ಯ ಒಂದೇ, ಅದು ಪ್ರೆಸೆಂಟಲ್ಲಿ ಹೊರ ಸತ್ಯದಲ್ಲಿ ಅಥವಾ ಔಟರ್ ಪ್ರೆಸೆಂಟಲ್ಲಿ ವಿ ಹ್ಯಾವ್ ಟು ಪ್ಲೇ ಅವರ್ ರೋಲ್. ನಾವು ವಿ ಆರ್ ಆಲ್ ಫಿಸಿಕಲಿ ಆರ್ಕೆಸ್ಟ್ರಾ, ಅಂದರೆ ಫಿಸಿಕಲ್ ಆಗಿ ಯುನೀಕ್ ಆಗಿದ್ದೀವಿ, ಅಂದರೆ ದೇಹ ಯುನೀಕ್ ಆಗಿದೆ, ಮನಸ್ಸು ಯುನೀಕ್ ಆಗಿದೆ, ಭಾವನೆಗಳು ಯುನೀಕ್ ಆಗಿದೆ ಒಬ್ಬೊಬ್ಬರದು ಕೂಡ, ಪರಿಸರದ ಮೂಲಕನೂ ನಾವು ಯುನೀಕು. ಈ ಒಂದು ಅಂತರಾಳದಿಂದ ನಾವು ಹೊರಕೋಣೆಯಲ್ಲಿ ನಮ್ಮ ಒಂದು ರೋಲ್ ಪ್ಲೇ ಮಾಡಬೇಕು. ಅಷ್ಟು ಬಿಟ್ಟರೆ ಇಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ, ಸೀರಿಯಸ್ ಆಗಿ ತೆಗೆದುಕೊಂಡ್ರೆ ಇಲ್ಲಿ ಕಷ್ಟ ಸುಖಗಳು ಎರಡೂ ಇದೆ, ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದು ಚಲನೆ, ಎನರ್ಜಿ, ಮ್ಯಾಟರ್ ಇರೋದ್ರಿಂದ ಇದರಲ್ಲಿ ಗೋಲ್ಡು ಇದೆ, ಸಿಲ್ವರು ಇದೆ, ಐರನ್ನು ಇದೆ. ಸೊ ಡಿಫರೆಂಟ್ ಎನರ್ಜೀಸ್ ಇರೋದ್ರಿಂದ ಇದರಲ್ಲಿ ಯು ಕ್ಯಾನ್ ಜಸ್ಟ್ ಪ್ಲೇ ಎ ರೋಲ್ ಹೊರಕೋಣೆ. ಬಟ್ ಒಳಕೋಣೆಯನ್ನು ನಾವು ಇನ್ನರ್ ಪ್ರೆಸೆಂಟ್ ಅಂತ ಕರಿತೀವಿ. ಆ ಇನ್ನರ್ ಪ್ರೆಸೆಂಟ್ ಏನಿದೆ, ಅಟಾಮಿಕ್ ಸ್ಟಫ್, ಅದ್ರ ಪಾಡ್ಗೆ ಅದಿದೆ, ಅದು ಬೆಳಕಿದ್ದಂಗೆ. ಸೊ ಒಳಕೋಣೆಯ ಬೆಳಕನ್ನು ಕಾಣು, ಆ ಬೆಳಕಿನಲ್ಲಿ ನಿಂತ್ಕೊಂಡಾಗ ಸಾಕ್ಷಿ, ಒಳಕೋಣೆಯ ಸಾಕ್ಷಿಯಿಂದ ಹೊರಕೋಣೆಯ ಈ ಫಿಸಿಕಲ್ ಸೆಲ್ಫು, ಸೈಕಲಾಜಿಕಲ್ ಸೆಲ್ಫು, ಎಮೋಷನಲ್ ಸೆಲ್ಫು, ಎಕೋ ಸೆಲ್ಫ್ನ ನಾವು ಬೆಟರ್ ವಿ ಕ್ಯಾನ್ ಹ್ಯಾಂಡಲ್ ದೆಮ್. ಕಷ್ಟ ಸುಖ ಇದ್ರೂ ಕೂಡ ಅದನ್ನು ಹ್ಯಾಂಡ್ಲಿಂಗ್ ಪವರ್ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಹೊರಕೋಣೆ ಮತ್ತು ಒಳಕೋಣೆ ಎರಡೂ ಸೇರಿ ನಾವು ಜೀವನ ನಡೆಸಬೇಕಾಗುತ್ತೆ. ಥ್ಯಾಂಕ್ ಯು.